ವೀಕ್ಷಕರೇ, ಅದು 2019 ಜೂನ್ 13ನೇ ತಾರೀಕು. ಸ್ಥಳ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ಲೋಹಿಯಾ ಗ್ರಾಮ. ಸಮಯ ಸುಮಾರು 1 ಗಂಟೆಯ ಆಸುಪಾಸು. 40 ವರ್ಷ ವಯಸ್ಸಿನ ಈಶ್ವರ್ ಪಂಡಿತ್ ಎಂಬ ವ್ಯಕ್ತಿ ತಮ್ಮ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಹೇಗೆ ನಡೀತಿದೆ ಅಂತ ನೋಡೋದಕ್ಕೆ ಹೊರಟಿದ್ರು. ಹೆಚ್ಚು ಬಿಸಿಲು ಇರೋದ್ರಿಂದ ಒಂದು ಛತ್ರಿಯನ್ನು ಹಿಡಿದು ತಮ್ಮ ಕಬ್ಬಿನ ಗದ್ದೆ ಮಧ್ಯದಲ್ಲಿ ನಡೆದುಕೊಂಡು ಹೋಗ್ತಿರುವಾಗ ಆ ಕಬ್ಬಿನ ಗದ್ದೆಯಲ್ಲಿ ಯಾರೋ ಓಡ್ತಿರುವಂತ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಯಾರದು ಮತ್ತೆ ಶಬ್ದ ಎಲ್ಲಿಂದ ಬಂದಂತ ಅವರು ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಆಗ ಅವರ ಕಣ್ಣಿಗೆ ಬಿದ್ದದ್ದು ಒಂದು ನಾಯಿ. ಆ ಒಂದು ನಾಯಿಯನ್ನು ನೋಡಿ ಈಶ್ವರ್ ಅವರು ಒಂದು ಕ್ಷಣ ದಂಗಾಗಿದ್ರು. ಒಂದು ಸಾಮಾನ್ಯ ನಾಯಿಯನ್ನು ನೋಡಿ ಹೆದರಿಕೊಳ್ಳುವಂತ ಅವಶ್ಯಕತೆ ಏನಿದೆ ಅಂತ ನೀವು ಯೋಚಿಸಬಹುದು. ಆದ್ರೆ ಅವ್ರು ನೋಡಿದ್ದು ಸಾಮಾನ್ಯ ನಾಯಿನೇ ಆದ್ರೂ ಕೂಡ ಅದರ ದೃಶ್ಯ ಅಸಾಮಾನ್ಯವಾಗಿತ್ತು. ಯಾಕೆಂದ್ರೆ ಆ ನಾಯಿಯ ಬಾಯಲ್ಲಿ ಮನುಷ್ಯನ ದೇಹದಿಂದ ಬೇರ್ಪಟ್ಟಂತ ಒಂದು ಅಥವಾ ಕತ್ತರಿಸಿದಂತ ಒಂದು ಕೈ ಇತ್ತು. ಇದನ್ನು ನೋಡಿದಂತ ಈಶ್ವರ್ ಅವರು ಕಂಗಾಲಾಗಿದ್ರು. ಆದ್ರೆ ಆ ನಾಯಿ ಈಶ್ವರ್ ಅವರನ್ನ ನೋಡಿ ಮತ್ತೆ ಓಡ್ತಾ ಇತ್ತು. ಕೂಡಲೇ ಈಶ್ವರ್ ಎಚ್ಚೆತ್ಕೊಂಡು ಆ ನಾಯಿಗೆ ಕಲ್ಲನ್ನ ಎಸೆತಾರೆ. ತಕ್ಷಣ ಆ ನಾಯಿ ತನ್ನ ಬಾಯಲ್ಲಿದ್ದಂತ ಆ ಒಂದು ಕೈಯನ್ನ ಅಲ್ಲೇ ಬಿಟ್ಟು ಓಡು ಹೋಗುತ್ತೆ. ಭಯದಿಂದ ನಡುತ್ತಾ ಇದ್ದಂತ ಈಶ್ವರ್ ಆ ಕೈ ಇದ್ದಂತ ಜಾಗಕ್ಕೆ ಬಂದು ಕೊಳೆದು ಹೋಗಿದಂತ ಆ ಒಂದು ಸ್ಥಿತಿಯಲ್ಲಿದ್ದಂತ ಕೈಯನ್ನ ನೋಡಿ ತಕ್ಷಣ ಗದ್ದೆಯಲ್ಲಿ ಕೆಲಸ ಮಾಡೋರನ್ನ ಕೂಗಿ ಕರೀತಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಬಂದು ಆ ದೃಶ್ಯ ನೋಡಿ ಅವರು ಕೂಡ ಹೆದರ್ಕೊಳ್ತಾರೆ. ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಈ ಒಂದು ಘಟನೆ ಮಾಹಿತಿಯನ್ನ ಕೊಟ್ಟಿದ್ರು. ಇದನ್ನು ನೋಡಿದಂತ ಜನರಿಗೆ ಆ ಕೈ ಯಾರದು, ಆ ವ್ಯಕ್ತಿಗೆ ಏನಾಯ್ತು, ಮತ್ತೆ ಇದರ ಹಿಂದೆ ಯಾರ ಕೈವಾಡ ಇದೆ, ಹೀಗೆ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದ್ವು. ವೀಕ್ಷಕರೇ, ಇಡೀ ಉತ್ತರ ಭಾರತವನ್ನೇ ತಲ್ಲಣಗೊಳಿಸಿದಂತ ಈ ಒಂದು ಪ್ರಕರಣದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಈ ಒಂದು ವಿಚಾರ ಗೊತ್ತಾದ ತಕ್ಷಣ ಪೊಲೀಸರು ಆ ಒಂದು ಸ್ಥಳಕ್ಕೆ ಬಂದಿದ್ರು. ನಂತರ ಆ ಕೈಯನ್ನ ಫಾರೆನ್ಸಿಕ್ ತಂಡಕ್ಕೆ ಕೊಡಲಾಗುತ್ತೆ. ಆಮೇಲೆ ಡಾಗ್ ಸ್ಕ್ವಾಡ್ ನ ಸಹಾಯದಿಂದ ಅವರು ಕಬ್ಬಿನ ಗದ್ದೆ ತುಂಬೆಲ್ಲ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆ ಡಾಗ್ ಸ್ಕ್ವಾಡ್ ನಲ್ಲಿ ಇದ್ದಂತ ಒಂದು ನಾಯಿ ಕಬ್ಬಿನ ಗದ್ದೆ ಹತ್ರನೇ ಇರುವಂತ ಒಂದು ಜಾಗದಲ್ಲಿ ನಿಂತು ಗುಂಡಿಯನ್ನು ತೋಡೋದಿಕ್ಕೆ ಶುರು ಮಾಡುತ್ತೆ. ಇನ್ನೆರಡು ನಾಯಿಗಳು ಒಂದು ಕೆರೆ ಹತ್ರ ಇರುವಂತ ಬೇರೆ ಬೇರೆ 2 ಸ್ಥಳಗಳಲ್ಲಿ ತೀವ್ರವಾಗಿ ವಾಸನೆಯನ್ನ ನೋಡ್ತಾ ಅವುಗಳು ಕೂಡ ಅಲ್ಲಿ ಗುಂಡಿಯನ್ನು ತೋಡೋದಿಕ್ಕೆ ಶುರು ಮಾಡ್ತವೆ. ಇದನ್ನು ನೋಡೋದಂತ ಪೊಲೀಸರಿಗೆ ಅನುಮಾನ ಉಂಟಾಗುತ್ತೆ. ಹೀಗಾಗಿ ಪೊಲೀಸರು ಒಂದಿಬ್ರು ಆಳನ್ನ ಕರೆಸಿ ಆ ನಾಯಿಗಳು ತೋರಿಸಂತ ಜಾಗದಲ್ಲಿ ಅಗೆಯೋದಕ್ಕೆ ಹೇಳ್ತಾರೆ. ವೀಕ್ಷಕರೇ, ಇದಾದಂತ ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದಂತ ಜನರು ಊಹೆ ಕೂಡ ಮಾಡದಂತ ಒಂದು ದೃಶ್ಯ ಅವ್ರಿಗೆ ಕಾಣಿಸುತ್ತೆ. ಹೌದು, ಗುಂಡಿನ ತೆಗೆದಾಗ ಅದರೊಳಗೆ ಒಬ್ಬ ಹುಡುಗಿಯ ದೇಹ ಪತ್ತೆಯಾಗಿತ್ತು. ಆ ದೇಹವನ್ನು ನೋಡಿ ಆ ಊರಿನ ಜನ ಮತ್ತು ಪೊಲೀಸರು ನಿಂತಲ್ಲೇ ಬೇವ್ತು ಹೋಗಿದ್ರು. ಯಾಕೆಂದ್ರೆ ಆಕೆ ಕೈಕಾಲುಗಳು ಆ ಹುಡುಗಿಯ ದೇಹದಿಂದ ಬೇರ್ಪಟ್ಟಿದ್ವು. ಆ ದೇಹದ ಮೇಲೆ ಯಾವುದೇ ಪಟ್ಟೆಗಳು ಇರಲಿಲ್ಲ. ವಿಚಿತ್ರ ಅಂದ್ರೆ ಆ ದೇಹದ ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆ ಜಾಗಗಳಲ್ಲಿ ಹೂತಾಕಲಾಗಿತ್ತು. ಬಳಿಕ ವೈದ್ಯರನ್ನು ಕರೆಸಿ ಅಲ್ಲಿನೇ ಆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಶುರು ಮಾಡಲಾಯಿತು. ಆ ಒಂದು ವರದಿಯಲ್ಲಿ ಸಾಕಷ್ಟು ಆಶ್ಚರ್ಯಕರ ಸಂಗತಿಗಳು ಹೊರಬಂದಿದ್ವು. ಆ ಒಂದು ವರದಿಯಲ್ಲಿ ಪೊಲೀಸರಿಗೆ ಸಿಕ್ಕಂತ ಆ ದೇಹದ ಎಲ್ಲಾ ಭಾಗಗಳು ಕೂಡ ಒಂದೇ ವ್ಯಕ್ತಿಗೆ ಸೇರಿದವು ಅಂತ ಗೊತ್ತಾಗಿತ್ತು. ಆ ಮಹಿಳೆ ಸುಮಾರು 20 ವರ್ಷದ ವಯಸ್ಸಿನವಳು. ಮತ್ತೆ ಇದೆಲ್ಲ ಆಗಿ ಸುಮಾರು 1 ವಾರ ಆಗಿತ್ತು. ಇದಕ್ಕಿಂತಲೂ ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಆಕೆಯನ್ನ ಕತ್ತಿ ಹಿಸುಕಿ ಸಾಯಿಸಲಾಗಿತ್ತು. ಆಕೆಯನ್ನ ಈ ರೀತಿ ಮಾಡುವಂತ ಮುನ್ನ ಆಕೆಗೆ ನಿದ್ರೆ ಮಾತ್ರೆಯನ್ನ ಕೊಟ್ಟು ಈ ಒಂದು ಕೆಲಸವನ್ನ ಮಾಡಲಾಗಿತ್ತು. ನಂತರ ಪೊಲೀಸರು ಅಲ್ಲಿದ್ದಂತ ಎಲ್ಲಾ ಜಾಗವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆಗ ಪೊಲೀಸರಿಗೆ ಒಂದು ಮಾಹಿತಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದೇನಂದ್ರೆ ಈ ಒಂದು ಕೆಲಸ ಮಾಡಿದವನು ಹತ್ಯಾದಂತ ವ್ಯಕ್ತಿ ಯಾರು ಅಂತ ಗೊತ್ತಾಗಬಾರ್ದು ಅಂತ ಮೊದಲು ಆಕೆ ಗುರುತು ಯಾರಿಗೂ ಸಿಗದಂತೆ ಮಾಡಿದ್ದಾನೆ. ಆದ್ರೆ ಮೊದಲು ಈಕೆ ಯಾರು ಅಂತ ಪತ್ತೆ ಹಚ್ಚಿದರೆ ಮಾತ್ರನೇ ಈ ಒಂದು ಕೆಲಸವನ್ನ ಮಾಡಿದ್ದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಬಲಿಯಾದಂತ ಆ ಮಹಿಳೆ ಮುಖ ಸಂಪೂರ್ಣವಾಗಿ ಗುರುತೇ ಸಿಗದ ರೀತಿಯಲ್ಲಿ ಇತ್ತು. ಹೀಗಾಗಿ ಪೊಲೀಸರಿಗೆ ಆ ಒಂದು ಗ್ರಾಮದ ಜನ ಮತ್ತು ಅಕ್ಕಪಕ್ಕದ ಊರಿನ ಜನರನ್ನ ವಿಚಾರಣೆನ ಮಾಡೋದೇ ಅವ್ರ ಮುಂದೆ ಇದ್ದಂತ ಏಕೈಕ ಮಾರ್ಗ. ಅದೃಷ್ಟವಶಾತ್ ಈ ಒಂದು ಪ್ರಕರಣವನ್ನ ಬಗೆಹರಿಸೋದಕ್ಕೆ ಬೇಕಾಗಿದ್ದಂತ ಮೊದಲ ಸಾಕ್ಷಿ ಪೊಲೀಸರಿಗೆ ಫಾರೆನ್ಸಿಕ್ ತಂಡದಿಂದ ಲಭಿಸುತ್ತೆ. ಹೌದು ವೀಕ್ಷಕರೇ, ಆ ಒಂದು ನಾಯಿಯ ಬಾಯಲ್ಲಿ ಒಂದು ಕೈ ಸಿಕ್ಕಿತ್ತಲ್ಲ, ಆ ಒಂದು ಕೈ ಮೇಲೆ ಅಮನ್ ಎಂಬ ಟ್ಯಾಟೂ ಅನ್ನ ಕಂಡಂತ ಫಾರೆನ್ಸಿಕ್ ತಂಡ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿತ್ತು. ಮರಣೋತ್ತರ ಪರೀಕ್ಷೆ ವೇಳೆ ಆಕೆ ದೇಹದ ಭಾಗಗಳನ್ನ ಪರಿಶೀಲನೆ ಮಾಡಿದಾಗ ನಿದ್ರೆ ಮಾತ್ರೆಯನ್ನ ಕೊಡಲಾಗಿದೆ ಎಂಬುದು ಕೂಡ ಸ್ಪಷ್ಟವಾಗಿತ್ತು. ಇದು ಗೊತ್ತಾದಂತ ಪೊಲೀಸರು ಮೊದಲು ಆ ಕಬ್ಬಿನ ಗದ್ದೆ ಮಾಲೀಕನಾಗಿದ್ದಂತ ಶಫಿ ಅಹಮದ್ ರನ್ನ ವಿಚಾರಣೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಶಫಿ ಅಹಮದ್ ಮಾತ್ರವಲ್ಲದೆ ಇತರ ಗದ್ದೆ ಮಾಲೀಕರು ಮತ್ತು ಕಾರ್ಮಿಕರ ಬಳಿ ಈಕೆ ಬಗ್ಗೆ ಎಷ್ಟು ಕೇಳಿದ್ರು ಕೂಡ ಎಲ್ಲರ ಬಾಯಿಂದ ಬಂದದ್ದು ಒಂದೇ ಉತ್ತರ. ಅದೇನಪ್ಪ ಅಂದ್ರೆ ನಮ್ಗೆ ಏನು ಕೂಡ ಗೊತ್ತಿಲ್ಲ ಎಂಬುದು. ಆ ಬಳಿಕ ಆಕೆ ಕೈ ಮೇಲೆ ಇದ್ದಂತ ಅಮನ್ ಎಂಬ ಟ್ಯಾಟೂ ಇದ್ದ ಕಾರಣ ಅಮನ್ ಆಕೆಗೆ ಬಹಳ ಹತ್ತಿರದ ವ್ಯಕ್ತಿ ಇರಬೇಕು ಅಂತ ಪೊಲೀಸರು ಊಹೆ ಮಾಡ್ತಾರೆ. ಹೀಗಾಗಿ ಆ ಗ್ರಾಮದಲ್ಲಿ ಅಮನ್ ಎಂಬ ಹೆಸರು ಹೊಂದಿರೋರ ಬಗ್ಗೆ ತನಿಖೆಯನ್ನ ಶುರು ಮಾಡ್ತಾರೆ. ಆ ಗ್ರಾಮದಲ್ಲಿ ಒಬ್ಬ ಅಥವಾ ಇಬ್ರು ಅಮನ್ ಎಂಬುವರು ಸಿಕ್ಕಿದ್ರು. ಹೀಗಾಗಿನೇ ಪೊಲೀಸರು ಆ ಯುವತಿಗೆ ಅವರೊಂದಿಗೆ ಯಾವ ಸಂಬಂಧ ಇತ್ತು ಎಂಬುದನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಅವರ ಕಾಲ್ ಹಿಸ್ಟ್ರಿಯನ್ನ ಪೊಲೀಸರು ಪರೀಕ್ಷೆ ಮಾಡ್ತಾರೆ. ಇವರು ಈ 20 ವರ್ಷದ ಯುವತಿಯೊಂದಿಗೆ ಸಂಪರ್ಕದಲ್ಲಿ ಅಂತ ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರಿಗೆ ಅವರು ನಿರೀಕ್ಷೆ ಮಾಡುವಂತ ಯಾವ ಮಾಹಿತಿ ಕೂಡ ಸಿಗೋದಿಲ್ಲ. ಹೀಗಾಗಿ ಮೀರತ್ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗೆ ಹಾಗೂ ರಾಜ್ಯದ ಇತರ ಠಾಣೆಗೆ ಮಾಹಿತಿಯನ್ನು ಕಳಿಸಿ 20 ವರ್ಷದ ಯುವತಿ ಯಾರಾದರೂ ಕಾಣೆಯಾಗಿದ್ದಾರಾ, ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದೆ ಅಂತ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಇಲ್ಲೂ ಕೂಡ ಪೊಲೀಸರಿಗೆ ಯಾವ ಮಾಹಿತಿ ಸಿಗೋದಿಲ್ಲ. ಹೀಗಾಗಿ ಪೊಲೀಸರು ಮತ್ತೊಂದು ಯೋಜನೆಯನ್ನ ರೂಪಿಸ್ತಾರೆ.
ಅದೇನಪ್ಪ ಅಂದ್ರೆ ತಮಗೆ ಒಬ್ಬ 20 ವರ್ಷದ ಮಹಿಳೆ ಗುರುತು ಸಿಗದಂತ ಅನಾಥ ಶವ ಪತ್ತೆಯಾಗಿದೆ. ಕೂಡಲೇ ಸಂಬಂಧಪಟ್ಟವರು ನಮ್ಮನ್ನ ಸಂಪರ್ಕ ಮಾಡಿದ ಸುದ್ದಿ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ. ಆದ್ರೆ ಪೊಲೀಸರಿಗೆ ಇದರಿಂದನೂ ಕೂಡ ಯಾವುದೇ ಸುಳಿವು ಸಿಗೋದಿಲ್ಲ. ಇದೆಲ್ಲಾಗಿ ಸುಮಾರು 6 ತಿಂಗಳು ಕಳೆದರೂ ಕೂಡ ಪೊಲೀಸರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಇನ್ನು ಕಾಯೋದು ವ್ಯರ್ಥ ಅಂತ ಯೋಚಿಸಿದಂತ ಪೊಲೀಸರು ಆ ಮಹಿಳೆಯ DNA ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿ ಶವವನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. 6 ತಿಂಗಳು ಪ್ರಯತ್ನ ಪಟ್ಟರು ಕೂಡ ಪ್ರಕರಣ ಇನ್ನು ಆರಂಭದ ಹಂತದಲ್ಲೇ ಇದೆ ಅಂತ ನಿರ್ಧರಿಸಿ ಪೊಲೀಸರು ತನಿಖೆಯನ್ನ ಮತ್ತಷ್ಟು ವಿಸ್ತರಿಸುವಂತ ಯೋಜನೆಗೆ ಮುಂದಾಗ್ತಾರೆ. ವೀಕ್ಷಕರೇ, ನಮ್ಗೆಲ್ಲ ಗೊತ್ತಿರುವಂತೆ ಈ ಒಂದು ಪ್ರಕರಣದ ಪ್ರಮುಖ ಸುಳಿವು ಅಂದ್ರೆ ಅದು ಅಮನ್ ಎಂಬ ಹೆಸರು. ಆದರೆ ಈ ಒಂದು ಹೆಸರನ್ನ ಉತ್ತರ ಭಾರತದಲ್ಲಿ ಸಾಕಷ್ಟು ಕಡೆ ಬಳಸಲಾಗುತ್ತೆ. ಹೀಗಾಗಿ ಉತ್ತರಾಖಂಡ, ದೆಹಲಿ, ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ ಈ ಎಲ್ಲ ಪಕ್ಕದ ರಾಜ್ಯಗಳ ಪೊಲೀಸ್ ಮುಖ್ಯ ಕಚೇರಿಗಳಿಗೆ ಈ ಒಂದು ಪ್ರಕರಣವನ್ನ ಫಾರ್ವರ್ಡ್ ಮಾಡಲಾಯಿತು. ಅದಲ್ಲದೆ ಕಳೆದು ಹೋಗಿರುವಂತಹ ಯುವತಿಯರ ಕುರಿತು ಮಾಹಿತಿಯನ್ನು ಕೊಡುವಂತೆ ಸಹಾಯವನ್ನ ಕೇಳಲಾಗಿತ್ತು. ಇದರಿಂದಾಗಿ 6 ತಿಂಗಳ ನಂತರ ಪೊಲೀಸರ ಪರಿಶ್ರಮಕ್ಕೆ ಫಲ ಸಿಗುವಂತ ಸಮಯ ಬಂದಿತ್ತು. ಹೌದು, ಪಂಜಾಬ್ ರಾಜ್ಯದ ಲುಧಿಯಾನ ಜಿಲ್ಲೆಯ ಮೋಟಿ ನಗರ ಪೊಲೀಸ್ ಠಾಣೆಯಲ್ಲಿ 2019 ಮೇ ತಿಂಗಳಲ್ಲಿ 20 ವರ್ಷದ ಯುವತಿಯ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಎಂಬ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಇದು ಗೊತ್ತಾಗ್ತಿದ್ದಂತೆ ಯುಪಿಯ ಪೊಲೀಸರು ಲುಧಿಯಾನಕ್ಕೆ ತೆರಳುತ್ತಾರೆ. ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದ್ದಂತ ಮಹಿಳೆ ಹೆಸರು ಏಕ್ತಾ ದೇಶ್ವಾಲ್ ಅಂತ ಪೊಲೀಸರಿಗೆ ತಿಳಿಯುತ್ತೆ. ಮತ್ತೆ ಆ ಒಂದು ಕಂಪ್ಲೇಂಟ್ ಅನ್ನ ಪೊಲೀಸರ ಬಳಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಆಕೆಯ ತಂದೆ ತಾಯಿ. ನಂತರ ಸ್ಥಳೀಯ ಪೊಲೀಸ್ ಸಹಾಯದಿಂದ ಯುಪಿ ಪೊಲೀಸರು ಅವರ ಪೋಷಕರನ್ನ ಸಂಪರ್ಕ ಮಾಡ್ತಾರೆ. ಪೊಲೀಸರು ಆಕೆ ತಂದೆ ತಾಯಿ ಬಳಿ ವಿಚಾರಣೆ ಮಾಡಿದಾಗ ಸಾಕಷ್ಟು ಬೆಚ್ಚಿ ಬೀಳಿಸುವಂತ ಮಾಹಿತಿಗಳು ಹೊರಬೀಳ್ತವೆ. ಅದೇನಪ್ಪ ಅಂದ್ರೆ ಅವ್ರ ಮಗಳು ಲುಧಿಯಾನದಲ್ಲಿ ಕೆಲಸ ಮಾಡ್ತಿದ್ದಂತ ಅಮನ್ ಎಂಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು ಮತ್ತು ಆತನ ಜೊತೆ ಓಡ್ ಹೋಗಿದ್ಲು. ಹೀಗಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಕೆ ಕಾಣೆಯಾಗಿದ್ದಾಳೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಪೊಲೀಸರ ಬಳಿ ಇದ್ದಂತ DNA ಮತ್ತು ಏಕ್ತಾ ತಂದೆಯ DNA ನ ಮ್ಯಾಚ್ ಮಾಡಿ ನೋಡಿದಾಗ ಅದು ಹೋಲಿಕೆಯಾಗುತ್ತೆ. ಹೌದು, ಅದು ಇದೇ 20 ವರ್ಷದ ಏಕ್ತಾ ದೇಶ್ವಾಲ್ ಹತ್ಯೆ ಅಂತ ದೃಢಪಡುತ್ತೆ. ಈಗ ಬಲಿಯಾಗಿದ್ದು ಯಾರು ಅಂತ ಪೊಲೀಸರಿಗೆ ಗೊತ್ತಾಯ್ತು. ಹೀಗಾಗಿ ಪೊಲೀಸರು ಆರೋಪಿಯನ್ನ ಹುಡುಕುವಂತ ಕೆಲಸವನ್ನ ಶುರು ಮಾಡ್ತಾರೆ. ಆಕೆಯ ಪ್ರಿಯಕರ ಅಮನ್ ಎಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲಿಗೆ ಪೊಲೀಸರು ಹೋದಾಗ ಅವನ ಒಂದು ಫೋಟೋವನ್ನ ಅಂಗಡಿ ಮಾಲೀಕರಿಂದ ಪಡೆದುಕೊಳ್ತಾರೆ. ಅದಷ್ಟೇ ಅಲ್ಲ, ಅಮನ್ ಮತ್ತು ಏಕ್ತಾ ಈ ಇಬ್ಬರ ಫೋನ್ ನಂಬರ್ಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ತಾರೆ. ಆದ್ರೆ ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಅವರು ಆ ಫೋನ್ ಯಾವ ಟವರ್ ಪ್ರದೇಶದಲ್ಲಿ ಕೊನೆ ಬಾರಿ ಸ್ವಿಚ್ ಆಫ್ ಆಗಿತ್ತು ಅಂತ ಹುಡುಕಾಡೋದಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರ ಮುಂದೆ ಒಂದು ಅಚ್ಚರಿಯ ವಿಚಾರ ಬಯಲಾಗುತ್ತೆ. ಅದೇನಪ್ಪ ಅಂದ್ರೆ ಈ ಒಂದು ಪ್ರಕರಣ ಎಲ್ಲಿಂದ ಆರಂಭವಾಗಿತ್ತು ಅದೇ ಒಂದು ಊರಿನಲ್ಲಿ ಈ ಫೋನ್ಗಳು ಕೊನೆ ಬಾರಿ ಸ್ವಿಚ್ ಆಫ್ ಆಗಿದ್ವು. ಪೊಲೀಸರು ಇಬ್ಬರ ಫೋನ್ಗಳು ಒಂದೇ ಸಮಯದಲ್ಲಿ ಸ್ವಿಚ್ ಆಫ್ ಆಗಿವೆ ಅಂತ ಕಂಡುಕೊಳ್ತಾರೆ. ಆಮೇಲೆ ಈ ಅಮನ್ನ ಫೋಟೋ ಹಿಡಿದು ಆ ಪ್ರದೇಶದ ಎಲ್ಲಾ ಊರುಗಳಲ್ಲೂ ಕೂಡ ತನಿಖೆಯನ್ನ ಪ್ರಾರಂಭಿಸ್ತಾರೆ. ಈಗ ಪೊಲೀಸರ ಮುಂದೆ ಮತ್ತೊಂದು ಅಚ್ಚರಿ ಕಾದಿತ್ತು. ಹೌದು, ಪೊಲೀಸರು ಊಹೆ ಕೂಡ ಮಾಡದಂತ ಒಂದು ಸತ್ಯ ಅವ್ರ ಮುಂದೆ ಬಯಲಾಗಿತ್ತು. ಕೊನೆಗೂ ಪೊಲೀಸರು ಈ ಅಮನ್ನ ಮನೆಯನ್ನ ಪತ್ತೆ ಹಚ್ಚುತ್ತಾರೆ. ಆದ್ರೆ ಅದು ಅಮನ್ ಅಲ್ಲ. ಪೊಲೀಸರು ಇಷ್ಟು ದಿನ ಹುಡುಕಾಡ್ತಾ ಇದ್ದವನು ಶಾಕಿಬ್ ಅಹಮದ್ ಎಂಬಾತನಾಗಿದ್ದ. ಅಮನ್ನ ನಿಜವಾದ ಹೆಸರು ಶಾಕಿಬ್ ಅಹಮದ್ ಎಂಬ ಕಾರಣದಿಂದ ಪೊಲೀಸರು ಇಷ್ಟು ದಿನದವರೆಗೂ ಅವನನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ 2020 ಜೂನ್ ನಲ್ಲಿ ಶಾಕಿಬ್ನನ್ನ ಬಂಧಿಸಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಸಾಕಷ್ಟು ವಿಚಾರಣೆ ಬಳಿಕ ಆತ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅದಷ್ಟೇ ಅಲ್ಲದೆ ಎಲ್ಲರೂ ಕೂಡ ಅಚ್ಚರಿ ಪಡುವಂತ ವಿಷಯಗಳನ್ನ ಆತ ಒಂದೊಂದಾಗಿನೇ ಹೊರಹಾಕ್ತಾನೆ. ಆತ ಪೊಲೀಸರ ಮುಂದೆ ಹೇಳಿದ್ದೇನಪ್ಪಾ ಅಂದ್ರೆ ಈ ಶಾಕಿಬ್ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತ ವ್ಯಕ್ತಿ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಆತನಿಗೆ ಇರಲಿಲ್ಲ. ಹೀಗಾಗಿ 10ನೇ ಕ್ಲಾಸ್ವರೆಗೂ ಓದಿ ನಂತರ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ತನ್ನ ತಾಯಿ ಬಳಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರ ಅನುಮತಿಯನ್ನು ಪಡೆದು ಗ್ರಾಮದಲ್ಲೂ ಹಾಗೂ ಅಕ್ಕಪಕ್ಕದ ಊರುಗಳಲ್ಲಿ ಕೆಲಸವನ್ನ ಮಾಡ್ತಿದ್ದ. ಈ ರೀತಿ ಸುಮಾರು 6 ವರ್ಷದವರೆಗೂ ಕೆಲಸ ಮಾಡ್ತಿದ್ದಂತ ಶಾಕಿಬ್ ಪರ್ಮನೆಂಟ್ ಕೆಲಸ ಹುಡುಕೋದಕ್ಕೆ ಲುಧಿಯಾನಾಗೆ ಹೋಗ್ತಾನೆ. ಅಲ್ಲಿ ಕೆಲಸವನ್ನ ಹುಡುಕ್ತಿರುವಾಗ ಒಂದು ಅಂಗಡಿಯಲ್ಲಿ ಆತನಿಗೆ ಕೆಲಸ ಸಿಗುತ್ತೆ. ಅಂದ್ರೆ ಮಂತ್ರಿಸಲ್ಪಟ್ಟಂತ ಉಂಗುರಗಳು, ತಾಯ್ತಗಳು, ಲಾಕೆಟ್ ಅನ್ನ ಮಾರುವಂತ ಅಂಗಡಿಯಲ್ಲಿ ಆತನಿಗೆ ಕೆಲಸ ಸಿಕ್ಕಿತ್ತು. ಆದ್ರೆ ಅದು ಹಿಂದೂ ಧಾರ್ಮಿಕ ಅಂಗಡಿಯಾಗಿದ್ದರಿಂದ ಶಾಕಿಬ್ ತನ್ನ ಹೆಸರನ್ನ ಬದಲಿಸಿ ಅಮನ್ ಅಂತ ಹೇಳಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಇದಾದ್ಮೇಲೆ 2018 ನವೆಂಬರ್ ತಿಂಗಳಲ್ಲಿ ಈ ಏಕ್ತಾ ಆ ಅಂಗಡಿಗೆ ಬಂದಿದ್ಲು. ಈಕೆ ಬಿಕಾಂ ಅನ್ನ ಓದ್ತಾ ಇದ್ಲು. ಆಕೆಗೆ ಈ ಆಹಾರದ ಅಲರ್ಜಿಗಳು ಜಾಸ್ತಿ ಇತ್ತು. ಅದಷ್ಟೇ ಅಲ್ಲದೆ ಆಕೆಗೆ ತಂತ್ರ ಮಂತ್ರಗಳಲ್ಲೂ ಕೂಡ ಹೆಚ್ಚು ನಂಬಿಕೆ ಇರೋದ್ರಿಂದ ಆ ಅಂಗಡಿಯ ಜಾಹೀರಾತು ನೋಡಿ ಈ ಶಾಕಿಬ್ ಕೆಲಸ ಮಾಡ್ತದಂತ ಅಂಗಡಿಗೆ ಬಂದು ಅಲ್ಲಿ ಒಂದು ಉಂಗುರವನ್ನ ಖರೀದಿ ಮಾಡ್ತಾಳೆ. ಹೀಗೆ ಮತ್ತಷ್ಟು ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅಂಗಡಿಗೆ ಪದೇ ಪದೇ ಬಂದು ಹೋಗ್ತಾ ಇದ್ಲು. ಇದೇ ಸಮಯದಲ್ಲಿ ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ನಂತರ ಅದು ಪ್ರೀತಿಗೆ ಬದಲಾಗುತ್ತೆ. ಇಬ್ರು ಕೂಡ ಚಾಟ್ ಹಾಗೂ ಫೋನ್ ಮೂಲಕ ತಮ್ಮ ಪ್ರೀತಿಯನ್ನ ಮುಂದುವರಿಸ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಈ ಏಕ್ತಾಳ ತಂದೆ ತಾಯಿಗೆ ಒಂದು ವಿಚಾರ ಗಮನಕ್ಕೆ ಬಂದಿತ್ತು. ಅದೇನಪ್ಪಾ ಅಂದ್ರೆ ಈಕೆ ಇತ್ತೀಚೆಗೆ ತಡವಾಗಿ ಮನೆಗೆ ಬರ್ತಿದ್ದಾಳೆ ಎಂಬುದು. ಈಕೆ ತನ್ನ ತಂದೆ ತಾಯಿಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಕಾರಣ ಕೊಟ್ಟರು ಕೂಡ ಆಕೆ ತಂದೆ ತಾಯಿಗೆ ಆ ಒಂದು ಅನುಮಾನ ಬಗೆಹರಿದಿರಲಿಲ್ಲ. ಹೀಗಾಗಿ ಆಕೆ ಸ್ನೇಹಿತರನ್ನು ವಿಚಾರಿಸೋದಕ್ಕೆ ಅವರು ಮುಂದಾಗ್ತಾರೆ. ಆಗ ಆಕೆಯ ತಂದೆ ತಾಯಿಗೆ ಈ ಏಕ್ತಾ ಶಾಕಿಬ್ ಎಂಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ತಮ್ಮ ಮಗಳ ಪ್ರೀತಿ ವಿಚಾರ ಗೊತ್ತಾದಂತ ಪೋಷಕರು ಬಹಳ ಕೋಪಗೊಳ್ತಾರೆ. ಮತ್ತೆ ಆತ ಕೆಲಸ ಮಾಡ್ತಿದ್ದಂತ ಅಂಗಡಿಗೆ ಹೋಗಿ ಅಂಗಡಿ ಮಾಲೀಕನಿಗೆ ಶಾಕಿಬ್ ಇನ್ ಮುಂದೆ ತಮ್ಮ ಮಗಳ ತಂಟೆಗೆ ಬರಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟು ಜೊತೆಗೆ ತಮ್ಮ ಮಗಳಿಗಾಗಿ ಒಬ್ಬ ವಿದ್ಯಾವಂತನನ್ನ ಉತ್ತಮ ಉದ್ಯೋಗ ಇರುವಂತ ಹುಡುಗನನ್ನ ಹುಡುಕ್ತೀವಿ ಅಂತ ಹೇಳಿ ಬಂದಿದ್ರು. ಆದ್ರೆ ಈ ಏಕ್ತಾ ಅಮನ್ ಅಲಿಯಾಸ್ ಶಾಕಿಬ್ ಜೊತೆ ಮಾತ್ರನೇ ಬದುಕಬೇಕು ಅಂತ ತೀರ್ಮಾನಿಸಿದ್ಲು.
ಹೀಗಾಗಿ ಆಕೆ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಮನೆಯನ್ನ ಬಿಟ್ಟು ಶಾಕಿಬ್ ಜೊತೆ ಓಡ್ ಹೋಗಿ ಮದುವೆ ಆಗೋದಕ್ಕೆ ನಿರ್ಧರಿಸ್ತಾಳೆ. ಇಂಥ ಸಮಯದಲ್ಲಿ ಆತ ಆಕೆಗೆ ಒಂದ್ ಮಾತು ಹೇಳಿದ್ದ, ನಾವಿಬ್ರು ಕೂಡ ಓಡ್ ಹೋಗಿ ಮದುವೆಯಾಗಿ ಸಂಸಾರ ಮಾಡೋದಕ್ಕೆ ಸಾಕಷ್ಟು ಹಣ ಬೇಕು. ಹೀಗಾಗಿ ಆಕೆಗೆ ತನ್ನ ಮನೆಯಿಂದ ಹಣವನ್ನ ಮತ್ತು ಬೆಲೆ ಬಾಳುವಂತ ಆಭರಣಗಳನ್ನ ತೆಗೆದುಕೊಂಡು ಬರೋದಕ್ಕೆ ಈ ಶಾಕಿಬ್ ಹೇಳಿದ್ದ. ಹೀಗಾಗಿನೇ 2019 ಮೇ ತಿಂಗಳಲ್ಲಿ ಈ ಏಕ್ತಾ ಸುಮಾರು 25 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಆಭರಣಗಳು ಮತ್ತು 15 ಲಕ್ಷ ಮೌಲ್ಯದ ನಗದು ಹಣವನ್ನ ಮನೆಯಿಂದ ತೆಗೆದುಕೊಂಡು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಪರಾರಿಯಾಗ್ತಾಳೆ. ಈ ಒಂದು ವಿಷಯ ಗೊತ್ತಾದಂತ ಪೋಷಕರು ಏಕ್ತಾ ಕಾಣೆಯಾಗಿದ್ದಾಳೆ ಅಂತ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಪೊಲೀಸರು ಏಕ್ತಾಳಿಗೆ ಕರೆ ಮಾಡಿದಾಗ, ನಾನು ಎಲ್ಲೂ ಕೂಡ ಕಾಣೆಯಾಗಿಲ್ಲ, ನಾನು ಪ್ರೀತಿ ಮಾಡದಂತ ವ್ಯಕ್ತಿ ಜೊತೆ ಬದುಕೋದಕ್ಕೆ ಹೊರಟಿದ್ದೇನೆ, ಮತ್ತೆ ನಾನು ಮನೆಯಿಂದ ತೆಗೆದುಕೊಂಡು ಬಂದಂತ ಹಣ ಮತ್ತು ಆಭರಣ ನನ್ನವೇ ಅಂತ ಆಕೆ ಹೇಳಿದ್ಲು. ಇದನ್ನ ಕೇಳದಂತ ಆಕೆ ಪೋಷಕರು ಕೆಂಡ ಮಂಡಲಾಗ್ತಾರೆ. ಆಕೆಗೆ ಮತ್ತೊಮ್ಮೆ ಕರೆ ಮಾಡಿ, ನೀನು ನಮ್ಮ ಮಗಳೇ ಅಲ್ಲ, ನಿನ್ಗೂ ನಮಗೂ ಇವತ್ತಿಂದ ಯಾವ ಸಂಬಂಧ ಕೂಡ ಇಲ್ಲ ಅಂತ ಹೇಳಿ ಕರೆಯನ್ನ ಕಟ್ ಮಾಡ್ತಾರೆ. ಈ ಒಂದು ವಿಚಾರ ಗೊತ್ತಾದಂತ ಶಾಕಿಬ್ ಈಗ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಭಾವಿಸಿ ದೊಡ್ಡ ನಿಟ್ಟುಸಿರನ್ನ ಬಿಟ್ಟಿದ್ದ. ನಂತರ ಮೀರತ್ನ ಒಂದು ದೇವಸ್ಥಾನಕ್ಕೆ ಹೋಗಿ ಏಕ್ತಾಳೊಂದಿಗೆ ಮದುವೆ ಆಗ್ತಾನೆ. ಈ ಒಂದು ಮದುವೆ ನೆನಪಿಗಾಗಿ ಆ ದೇವಸ್ಥಾನದ ಬಳಿ ಈ ಏಕ್ತಾ ಅಮನ್ ಎಂಬ ಹೆಸರಲ್ಲಿ ಒಂದು ಟ್ಯಾಟೂನು ಕೂಡ ಹಾಕಿಸ್ಕೊಳ್ತಾಳೆ. ನಂತರ ಮೀರತ್ನಲ್ಲಿ ಒಂದು ಮನೆಯನ್ನ ಬಾಡಿಗೆ ತಗೊಂಡು ಇಬ್ರು ಕೂಡ ಸಂಸಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಮದುವೆ ಆದಂತ ಪ್ರಾರಂಭದ ದಿನಗಳಲ್ಲಿ ಎಲ್ಲವೂ ಕೂಡ ಚೆನ್ನಾಗೇನೆ ಇತ್ತು. ಆದ್ರೆ ಕೆಲವು ವಾರಗಳ ನಂತರ ಈ ಏಕ್ತಾ ತನಗೆ ಮನೆಯಲ್ಲಿ ಒಂಟಿಯಾಗಿರೋದು ಕಷ್ಟ ಆಗ್ತಿದೆ, ಹೀಗಾಗಿ ನಿನ್ನ ಮನೆಗೆ ಹೋಗಿ ಎಲ್ಲರೂ ಕೂಡ ಒಟ್ಟಿಗೆ ಇರೋಣ ಅಂತ ಹೇಳ್ತಾಳೆ. ಆದ್ರೆ ಈತನ್ಗೆ ಈಕೆಯನ್ನ ಮನೆ ಕರ್ಕೊಂಡು ಹೋದ್ರೆ ನಾನು ಮುಸ್ಲಿಂ ಅನ್ನುವಂತ ವಿಚಾರ ಗೊತ್ತಾಗುತ್ತೆ. ಆಗ ಇವಳು ನನ್ನನ್ನ ಬಿಟ್ಟು ಹೋಗ್ತಾಳೆ ಎಂಬ ಭಯದಿಂದ ಇನ್ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಹೇಳಿ ಅವಳಿಗೆ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಆತನ ಪ್ಲಾನ್ ಬೇರೆನೇ ಆಗಿತ್ತು. ಆಕೆಯನ್ನ ನಾನು ಪ್ರೆಗ್ನೆಂಟ್ ಮಾಡಿದ್ರೆ ಆಕೆ ತನ್ನನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈತ ಯೋಚಿಸಿದ್ದ. ಅವಳಿಗೆ ನಾನು ಮುಸ್ಲಿಂ ಅಂತ ಗೊತ್ತಾದ್ರೂ ಕೂಡ ಆಕೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ, ಮೊದಲು ಆಕೆ ಪ್ರೆಗ್ನೆಂಟ್ ಆಗ್ಲಿ, ಆಗ ಬೇಕಿದ್ರೆ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬಹುದು ಅಂತ ಈತ ಯೋಚಿಸಿದ್ದ. ಆದ್ರೆ ಈಕೆಗೆ ಒಂಟಿಯಾಗಿ ಇರೋದು ಕಷ್ಟ ಆಗಿದ್ರಿಂದ ಆಕೆಗೆ ತನ್ನ ಗಂಡನ ಮನೆಯವರ ಜೊತೆ ಇರಬೇಕು ಎಂಬ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ನಂತರ ಸಮಯ ಕಳೆದಂತೆ ಈ ಶಾಕಿಬ್ ತನ್ನ ಮನೆಯವರಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಕೂಡ ತಿಳಿಸ್ತಾನೆ. ಈ ಒಂದು ವಿಷಯ ಗೊತ್ತಾದಂತ ಶಾಕಿಬ್ನ ತಂದೆ ಮತ್ತು ಸಹೋದರ ಬಹಳ ಸಂತೋಷ ಪಡ್ತಾರೆ. ಇವರ ಸಂತೋಷದ ಹಿಂದೆ ಇರುವಂತ ಕಾರಣ ಏಕ್ತಾ ಅಲ್ಲ, ಬದಲಾಗಿ ಆಕೆ ಬಳಿ ಇರುವಂತ 40 ಲಕ್ಷ ರೂಪಾಯಿ ಹಣ. ಹೀಗಾಗಿ ಆತನ ಮನೆಯವರು ಆಕೆಯನ್ನ ತಮ್ಮ ಮನೆಗೆ ಕರೆದುಕೊಂಡು ಬರುವಂತೆ ಹೇಳ್ತಾರೆ. ಆಕೆ ಬಂದ್ಮೇಲೆ ಹೇಗಾದ್ರೂ ಮಾಡಿ ಆಕೆಯನ್ನ ಸಮಾಧಾನ ಮಾಡೋಣ ಅಂತ ಮಾತನಾಡ್ಕೊಳ್ತಾರೆ. ಹೀಗಾಗಿ ಜೂನ್ 6ನೇ ತಾರೀಕು ಶಾಕಿಬ್ ಏಕ್ತಾಳನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಅಲ್ಲೂ ಹೋದ್ಮೇಲೆ ಆಕೆಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ತಾನು ಇಷ್ಟು ದಿವಸ ಒಂದು ಸುಳ್ಳಿನ ಪ್ರಪಂಚದಲ್ಲಿ ಜೀವಿಸುತ್ತಿದ್ದೆ ಎಂಬ ಸಣ್ಣ ಸುಳಿವು ಆಕೆಗೆ ಇರಲಿಲ್ಲ. ನಾನು ಮುಸ್ಲಿಂ ಯುವಕನನ್ನ ಮದುವೆಯಾಗಿ ಮೋಸ ಹೋಗಿದೆ ಅಂತ ಗೊತ್ತಾದಂತ ಏಕ್ತಾ ಕೋಪಗೊಳ್ತಾಳೆ. ನೀನು ನನಗೆ ಮೋಸ ಮಾಡಿ ಮದುವೆಯಾಗಿದೀಯಾ, ನಿನ್ನನ್ನು ನಂಬಿ ನನ್ನನ್ನ 20 ವರ್ಷದವರೆಗೂ ಸಾಕಿ ಸಲಹದಂತ ತಂದೆ ತಾಯಿಯನ್ನೇ ಬಿಟ್ಟು ಬಂದೆ, ನನ್ನ ತಂದೆ ತಾಯಿ ಮಾತನ್ನ ಕೇಳಬೇಕಾಗಿತ್ತು ಅಂತ ಕೂಗಾಡ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಏನಂದ್ರೆ, ಈ ಏಕ್ತಾ ಹಿಂದೂ ಧರ್ಮವನ್ನ ಬಹಳ ಶ್ರದ್ಧೆಯಿಂದ ಪಾಲಿಸ್ತಾ ಇದ್ಲು. ಅವಳಿಗೆ ಹಿಂದೂ ದೇವ್ರ ಮೇಲೆ ಅಪಾರ ಭಕ್ತಿ ಇತ್ತು. ಇದರಿಂದ ಆಕೆ ತನಗೆ ಆದಂತ ಮೋಸವನ್ನ ಸಹಿಸೋದಕ್ಕೆ ತಯಾರಿರ್ಲಿಲ್ಲ. ಇನ್ ಮುಂದೆ ನಾನು ಇಲ್ಲಿರೋದಿಲ್ಲ, ನಿನ್ ಜೊತೆ ಬಾಳೋದಿಲ್ಲ ಅಂತ ಹೇಳ್ತಾಳೆ. ಈ ಒಂದು ಮಾತನ್ನ ಕೇಳದಂತ ಶಾಕಿಬ್ ಮತ್ತು ಅವನ ಕುಟುಂಬದವರಿಗೆ ದೊಡ್ಡ ತಲೆನೋವು ಕಾಡತೊಡಗಿತ್ತು. ಒಂದ್ ವೇಳೆ ಈಕೆ ತಮ್ಮ ಮನೆನ ಬಿಟ್ಟು ಹೋದ್ರೆ ಆಕೆ ಬಳಿ ಇದ್ದಂತ ಹಣ ಮತ್ತು ಆಭರಣಗಳು ನಮ್ಗೆ ಸೇರೋದಿಲ್ಲ ಎಂಬ ಚಿಂತೆ ಅವರನ್ನ ಆವರಿಸಿತ್ತು. ಆಕೆ ಬಳಿ ಇದ್ದಂತ ಹಣವನ್ನ ಹೇಗಾದ್ರೂ ಮಾಡಿ ತಮ್ಮ ಸ್ವಂತ ಮಾಡ್ಕೊಳ್ಬೇಕು ಅಂತ ಅವರು ದೊಡ್ಡ ಯೋಜನೆಯನ್ನ ರೂಪಿಸಿದ್ರು. ಹೌದು, ಆ ಒಂದು ಹಣಕ್ಕೋಸ್ಕರ ಅವರು ಆಕೆಯನ್ನ ಮುಗಿಸೋದಕ್ಕೆ ನಿರ್ಧರಿಸಿದ್ರು. ಈ ಒಂದು ಪ್ಲಾನ್ಗೆ ಸಹಾಯ ಮಾಡೋದಕ್ಕೆ ಶಾಕಿಬ್ ತನ್ನ ಗೆಳೆಯ ಆಯಾನ್ ಮತ್ತು ಸಂಬಂಧಿ ರೇಷ್ಮಳನ್ನು ಕೂಡ ಕರೆದಿದ್ದ. ಈ ಒಂದು ಸಮಯದಲ್ಲಿ ಏಕ್ತಾ ಬಹಳ ಕೋಪದಲ್ಲಿದ್ಲು. ಈ ಶಾಕಿಬ್ ಅವಳ ಬಳಿ ಬಂದು, ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನ್ನ ಕ್ಷಮಿಸು, ನಾನು ನಿನ್ನನ್ನ ನಾಳೆನೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ, ನಿನ್ನ ಕೋಪ ಮುಗಿದ್ಮೇಲೆ ನೀನು ಮತ್ತೆ ನನ್ನ ಬಳಿ ವಾಪಸ್ ಬಾ, ಮರ್ತು ಹೋಗ್ಬೇಡ, ನಾನು ನಿನ್ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಾಟಕವನ್ನ ಆಡಿದ್ದ. ನಂತರ ಆತ, ನೀನು ಮನೆಗೆ ಬಂದಾಗಿಂದ ಏನು ಕೂಡ ತಿಂದಿಲ್ಲ, ಕನಿಷ್ಠ ಪಕ್ಷ ಇದನ್ನಾದ್ರೂ ಕುಡಿ ಅಂತ ಹೇಳಿ ಆಕೆಗೆ ಅವನು ಯಾವುದೋ ತಂಪು ಪಾನೀಯವನ್ನ ಕೊಟ್ಟಿದ್ದ. ಅದನ್ನ ಕುಡಿದಂತ ಸ್ವಲ್ಪ ನಿಮಿಷಗಳಲ್ಲಿ ಆಕೆ ಪ್ರಜ್ಞೆಯನ್ನ ತಪ್ಪಿದ್ಲು, ಯಾಕೆಂದ್ರೆ ಅವನು ಅದರಲ್ಲಿ ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ದ. ನಂತರ ಒಂದು ಹಗ್ಗದಿಂದ ಆಕೆ ಕುತ್ತಿಗೆಯನ್ನ ಬಿಗಿದು ಆಕೆನ ಮುಗಿಸೋದಿಕ್ಕೆ ಮುಂದಾಗ್ತಾನೆ. ಇದೇ ಒಂದು ಸಮಯದಲ್ಲಿ ಇನ್ನುಳಿದಂತ 5 ಜನ ಆಕೆ ತಪ್ಪಿಸ್ಕೊಳ್ಬಾರ್ದು ಅಂತ ಗಟ್ಟಿಯಾಗಿ ಅವಳ ಕೈಕಾಲುಗಳನ್ನ ಹಿಡಿದಿಟ್ಕೊಳ್ತಾರೆ. ಹೀಗೆ ಸ್ವಲ್ಪ ಸಮಯದಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಹೊಸದಾಗಿ ಮದುವೆಯಾಗಿ ತನ್ನ ಭವಿಷ್ಯದ ಬಗ್ಗೆ ಸಾವಿರಾರು ಕನಸುಗಳನ್ನ ಕಂಡಿದಂತ ಆಕೆ ದುರಂತದಲ್ಲಿ ಈ ರೀತಿ ತನ್ನ ಬಾಳನ್ನ ಕೊನೆಗೊಳಿಸ್ಕೊಳ್ಬೇಕಾಯ್ತು. ನಂತರ ಆಕೆ ದೇಹವನ್ನ ಏನ್ ಮಾಡೋದು ಅಂತ ಒಂದು ಹೊಸ ಪ್ಲಾನ್ ಅನ್ನ ರೂಪಿಸ್ತಾರೆ. ಅವನ ಸ್ನೇಹಿತ ಅವಳ ದೇಹವನ್ನ ಪಕ್ಕದ ಗ್ರಾಮಕ್ಕೆ ಹೋಗುವಂತ ದಾರಿಯಲ್ಲಿ ಇದ್ದಂತ ಒಂದು ಕಬ್ಬಿನ ಗದ್ದೆಯಲ್ಲಿ ಹೂತ್ ಹಾಕೋಣ ಅಂತ ಹೇಳ್ತಾನೆ. ಮತ್ತೆ ಆಕೆ ದೇಹವನ್ನ ಗುರ್ತೇ ಸಿಗದ ರೀತಿಯವರು ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿಯಲ್ಲಿ ಆಕೆ ದೇಹವನ್ನ ಯಾರು ಕೂಡ ಗೊತ್ತಾಗದಂತೆ ಗ್ರಾಮದ ಪಕ್ಕದಲ್ಲಿದ್ದಂತ ಕಬ್ಬಿನ ಗದ್ದೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಆಕೆ ಧರಿಸಿದಂತ ಆಭರಣಗಳು ಮತ್ತು ಬಟ್ಟೆಗಳನ್ನ ತೆಗೆದು ಆಕೆಯ ಮೈ ಮೇಲೆ ಬಟ್ಟೆನೇ ಇಲ್ಲದ ಹಾಗೆ ಮಾಡ್ತಾರೆ. ನಂತರ ಆಕೆಯ ತಲೆ ಕೈಕಾಲುಗಳನ್ನ ಪ್ರತ್ಯೇಕವಾಗಿ ಬೇರ್ಪಡಿಸ್ತಾರೆ. ಆದ್ರೆ ಆ ಒಂದು ನಾಯಿಯಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಈ ಶಾಕಿಬ್ ತನ್ನ ಕೃತ್ಯವನ್ನ ತಾನೇ ಎಸಗಿದ್ದು ಅಂತ ಒಪ್ಕೊಂಡ.
ಆಮೇಲೆ ಪೊಲೀಸರು ಇವನನ್ನು ಸೇರಿದಂತೆ ಉಳಿದ 5 ಕೂಡ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ. ಸೆಪ್ಟೆಂಬರ್ನಲ್ಲಿ ಅವನ ತಂದೆ, ಸಹೋದರ ಮತ್ತು ಇದರಲ್ಲಿ ಭಾಗಿಯಾಗಿದ್ದಂತ ಉಳಿದವರು ಕೂಡ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಕೊನೆಗೆ 2020 ಜನವರಿಯಲ್ಲಿ ಈ ಶಾಕಿಬ್ನು ಶಿಕ್ಷೆಯನ್ನ ವಿಧಿಸಲಾಯಿತು. ಆದರೆ ಎಲ್ಲ ಆರೋಪಿ ಶಿಕ್ಷೆಯಲ್ಲಿದ್ರೂ ಕೂಡ ಅವ್ರಿಗೆ ಪೆರೋಲ್ ಅನ್ನ ಕೊಡಲಾಗಿದೆ. ವೀಕ್ಷಕರೇ, ಇಷ್ಟು ವರ್ಷ ಪ್ರೀತಿಯಿಂದ ಸಾಕ್ತಂತ ತಂದೆ ತಾಯಿಯನ್ನ ಬಿಟ್ಟು ನಿನ್ನೆ ಮೊನ್ನೆ ಬಂದವನ ಜೊತೆ ಪ್ರೀತಿ ಮಾಡಿ ಅವನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಅವನ ಹಿಂದೆ ಕುರುಡಿಯಂತೆ ಹೋಗಿದ್ದಕ್ಕೆ ಆಕೆ ಜೀವವನ್ನೇ ಬಲಿ ತಗೊಂಡ್ರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.